ಕಣ್ಣಿಲ್ದಂಥ ಸರ್ಕಾರದ ವಿರುದ್ಧ ನಾವೇನು ಇವತ್ತಿನ ದಿವಸ ಕಲಬುರಗಿ ಬಂದ್ ಮಾಡ್ತಾ ಇದ್ದೀವಿ. ನಾವು ರೈತ ಸಂಘದವರು ಅಷ್ಟೇ ಅಲ್ಲ, ವಿವಿಧ ಸಂಘಟನೆದವರು ಕೂಡ ಈ ಕಲಬುರಗಿ ಬಂದ್ ಕರೆ ಕೊಟ್ಟಿದ್ದೀವಿ. ಈ ಕರೆ ಯಾಕಪ್ಪ ಅಂದರೆ ರೈತನಿಗೆ ಹಾಳಾಗಿರ್ತಕ್ಕಂಥದ್ದು ಸುಮಾರು ಮೇಯಿಂದ ಇಲ್ಲಿವರೆಗೆ ನಡೀತಕ್ಕಂಥ ದೊಡ್ಡ ಪ್ರಮಾಣದ ಮಳೆಯಿಂದ ಹಾನಿಯಾಗಿರ್ತಕ್ಕಂಥದ್ದು ಇವತ್ತು ಇದು ಅಲ್ಲಿ ದಿವಸ ನಾವು ಸಂಪೂರ್ಣ ಕಲಬುರಗಿ ಬಂದ್ ಮಾಡಿದ್ದೀವಿ. ರೈತನ ಹಾಳಾಗಿರ್ತಕ್ಕಂಥದ್ದು ಸುಮಾರು ಮೇಯಿಂದ ಇಲ್ಲಿವರೆಗೂ ಮಳೆ ಬಂದು ಎಲ್ಲೋ ಮಧ್ಯದಲ್ಲಿ ಮಳೆ ಬಂದಾಗಿರ್ತಕ್ಕಂಥದ್ದು ಇದ್ದರೆ ರೈತ ಸಂಪೂರ್ಣವಾಗಿ ಬಿತ್ತನೆ ಮಾಡಿದ್ದ. ಇವತ್ತು 90% ಏನದ ರೈತನ ಬೆಳೆ ಹಾಳಾಗಿದೆ. ಅದು ಉದ್ದಿರ್ಬೋದು, ಹೆಸರಿರ್ಬೋದು, ಸೂರ್ಯಪಾನ ಇರ್ಬೋದು, ಸೋಯಾಬೀನ್ ಇರ್ಬೋದು, ಕಬ್ಬಂತರೂ ಕಂಪ್ಲೀಟ್ ಅಡ್ಡ ಬೀಳ್ತಕ್ಕಂಥದ್ದು. ರೈತ ಕಂಪ್ಲೀಟ್ ಇವತ್ತು ಹೈರಾಣ ಅದನ್ನು. ಯಾಕಪ್ಪ ಅಂದರೆ ನಿನ್ನೆ ಒಂದು 2-3 ದಿವಸಗಳ ಆಚೆ ಒಂದು ದಸರಾ ಹಬ್ಬ ಹೋಯಿತು. ಗ್ರಾಮೀಣ ಪ್ರದೇಶದಲ್ಲಿ ರೈತರ ಕಾಸ್ಟ್ ಏನದ ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಟ್ಟೆ ತೊಗೊಂಬಂಥ ಪರಿಸ್ಥಿತಿ ಆಯಿತು. ಅದೇ ರೀತಿಯಾಗಿ ದೀಪಾವಳಿದ ನಾಳೆಗೆ ದೀಪಾವಳಿ ಮಾಡ್ತಕ್ಕಂಥದ್ದು ಇಲ್ಲ, ರೈತನ ಬಳಿ ಒಂದು ದುಡ್ಡಿಲ್ಲ, ಯಾರಿಗೇ ಕಡಾಕಟ್ಟ ಕೇಳಬೇಕಾದ್ರೆ ಅವ್ರ ಬಳಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತನ ಪರ ಬರಬೇಕು ಅಥವಾ ಇಲ್ಲ? ಇಂಥ ಸುಳ್ಳು ಸರ್ಕಾರದ ಇವತ್ತು ಉಸ್ತುವಾರಿ ಮಂತ್ರಿ ಇದ್ದಾರೆ. ಉಸ್ತುವಾರಿ ಮಂತ್ರಿ ನೋಡಬೇಕು ಇಲ್ಲಿ ಪರಿಸ್ಥಿತಿ ಏನದ ಅಂತೇಳಿ. ಅಲ್ಲ, ಶಾಸಕರಿದ್ದಾರೆ, ಎಷ್ಟು ಮಂದಿ ಶಾಸಕರು ಇಲ್ಲಿ ಶಾಸಕರಿಗೆ ಸ್ವಲ್ಪ ಬೇಕು, ಅವರು ರೈತರಿದ್ದಾರೆ. ನೇರವಾಗೇನೆ MLA MP ಆಗಿಲ್ಲ, ಮಂತ್ರಿಗಳಾಗಿಲ್ಲ. ನಾನು ಇವತ್ತಿನ ದಿವಸ ಭಾಳ ಕಡ್ಡಾಯವಾಗಿ ಕೇಳ್ತಾ ಇದ್ದೇನೆ, ಸನ್ಮಾನ್ಯ BR ಪಾಟೀಲ್ ರೇ, MI ಪಾಟೀಲ್ ರೇ, ನೀವು ಹಿರಿಯ ಶಾಸಕರು, ಭಾಳ ದಿನಗಳ ಕಾಲ ಸಮಾಜ ಅಂದವರು. ಎಲ್ಲಿ ಹೋಗಿದೆ ನಿಮ್ಮ ಸಮಾಜ? ಎಲ್ಲಿದ್ದಾರೆ ರೈತರು? BR ಪಾಟೀಲ್ನ ಇನ್ನೊಂದು ಮಾತು ಹೇಳ್ತೀನಿ, ನೀವು ಶಾಲೆ ಹಾಕ್ಕೊಂಡು ಸಾಕಷ್ಟು ಸಾರಿ ನಮ್ಮ ಸರಿ ಹೋರಾಟ ಮಾಡಿದ್ರಿ. ನಾವು 10 ದಿನಗಳ ಕಾಲ ಸತತವಾಗಿ ಏನದ ಜಗತ್ತು ವೃತ್ತದಲ್ಲಿ ನಾವು ರಾತ್ರಿ ಹಗಲು ನಾವೇನದ ಸತ್ಯಾಗ್ರಹ ಮಾಡಿದೆವು. ಆ ಸತ್ಯಾಗ್ರಹ ಸ್ಥಳಕ್ಕೆ ಒಂದು 5 ನಿಮಿಷಕ್ಕೆ ನಿಮಗೆ ಬರೋಕ್ಕೆ ಆಗಲಿಲ್ಲ. ನೀವು ರೈತ ವಿರೋಧಿ ಇದ್ದೀರಾ ಅಂತಕ್ಕಂಥದ್ದು ಹೇಳ್ಬೋದು. ಸರ್ಕಾರ ಕಂಪ್ಲೀಟ್ ರೈತ ವಿರೋಧಿ ಇದೆ. ಆ ರೈತ ಇವತ್ತಿನ ದಿವಸ ಒಂದು ವೇಳೆ ಇದು ಆಂದೋಲನ ಇಲ್ಲಿಗೆ ಮುಗಿದಂತ ತಿಳ್ಕೊಬೇಡ್ರಿ ಸರ್ಕಾರದವರು. ಆವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸುಮಾರು 15,000-2,000 ಜನ ರೈತರನ್ನ ಹಿಡ್ಕೊಂಡು ಜೈಲಿಗೆ ಹಾಕಿದರು. ಇದು ಸರಿನಾ? ಗುಂಡಾಗಿರಿ ಸರ್ಕಾರ. ರಾಜಾರೋಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡ ಹೂವಿನ ಹಾರ ಹಾಕ್ಕೊಂಡು ಸನ್ಮಾನ ಮಾಡ್ಕೊಂಡು ಹೋಗ್ತೀರಿ. ಕಷ್ಟದಲ್ಲಿರ್ತಕ್ಕಂಥ ರೈತರು ಬಿಟ್ಕೊಂಡು ಸನ್ಮಾನ ಮಾಡ್ತೀರಿ. ಸನ್ಮಾನ ಮಾಡ್ಕೋಕೆ ನಾಚಿಕೆನೇ ಬರಬೇಕು ನಿಮಗೆ. ಮುಖ್ಯಮಂತ್ರಿಗಳು ಮೇಲಿಂದನೇ ಸಮೀಕ್ಷೆ ಮಾಡ್ಕೊಂಡು ಹೋದ್ರು, ವೈಮಾನಿಕ ಸಮೀಕ್ಷೆ ಅಲ್ರಿ. ನಾವು ದಿನನಿತ್ಯ ಹೊಲಕ್ಕೆ ಹೋಗ್ತೇವೆ, ನಮಗೆ ಗೊತ್ತಾಗಲ್ಗ್ಯದ. ಅದು ಅರ್ಧ ಫೀಟ್ ವೈಮಾನಿಕ ಹೆಲಿಕಾಪ್ಟರ್ ಮೇಲೆ ವೈಮಾನಿಕ ಸಮೀಕ್ಷೆ ಆಗ್ತದ. ಎಂಥ ಸುಳ್ಳ್ರಿ, ಇಲ್ಲಿ ಅಧಿಕಾರಿಗಳು ಸುಳ್ಳವ, ಸಮೀಕ್ಷೆನೇ ಮಾಡೋಕ್ಕೆ ಬರಲ್ದು. ಈಗೇನದ ಮೊನ್ನೆ ಬೈರೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಮಾಡ್ತಾರಂದ್ರೆ, ಇಲ್ಲ ಇನ್ನು ಮುಂದಿನ ನಿರ್ಣಯ ಯಾವಾಗ ತೋತೇವೆ ಅಂದ್ರೆ ಇನ್ನೊಂದು 2ನೇ ಬಾರಿ ಏನಾದ್ರು ಸಮೀಕ್ಷೆ ಮಾಡ್ತೇವೆ ಅಂತೇಳಿ. 2ನೇ 3ನೇ ಅನ್ಕೋ ತೆಲಿಗೆ ಹೋಗ್ತೀರಿ, 6 ತಿಂಗಳು 3 ತಿಂಗಳು ಹೋಗ್ತೀರಿ. ಅವ್ನು ಕೊಟ್ಟಿದ್ದು ಹೇಳಿದ್ರು, ನೀವು ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು, ಮಾರ್ಚ್ದಲ್ಲಿ ಹೋರಾಟ ಮಾಡಿರ್ತಕ್ಕಂಥ 667 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆವು. ಯಾರು ಬಿಡುಗಡೆ ಮಾಡಿದ್ರು? ಯಾರು ರೊಕ್ಕವು? ಎಲ್ಲ ರೈತರು ಸೇರಿ ಕಟ್ಟಿದ ರೊಕ್ಕ ಅದದು. ಆ ರೊಕ್ಕ ನಮಗೆ ಕುಡಿಕೆ ನೀವೇನದ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತೀರಿ. ಪರಿಹಾರ ಕೊಡ್ರಿ. ಈಗ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡ್ರಿ. ಎಲ್ಲಿ ಹೋಗಿರಿ ನೀವು? ಇಲ್ಲಿ ಯಾರು ಮಂತ್ರಿಗಳಿಲ್ಲ, ಈಗ ಶಾಸಕರಿಲ್ಲ. ನಾವು ನೋಡ್ರಿ NDRF ಪ್ರಶ್ನೆದಾಗೆ ಅದರಂಗೆ ಇದ್ರಾಗ ಕೊಡ್ರಿ. ನೀವು ಸುಳ್ಳು ಹೇಳ್ಬೇಡ್ರಿ. ನೀವು ಅಸ್ಲೀಟ್ ರೈತರು ಕರೆಸ್ಕೊಂಡು ಒಂದು 10 ನಿಮಿಷ ಮಾತಾಡೋಕೆ ನಿಮ್ಗೆ ಸೌಜನ್ಯ ಇಲ್ಲ. 2 ಸಾರಿ 3 ಸಾರಿ ಮುಖ್ಯಮಂತ್ರಿಗಳು ಬಂದರು. ಉಸ್ತುವಾರಿ ಮಂತ್ರಿಗಳು ಹೇಳಬೇಕು, ರೈತರು ಕಷ್ಟದಲ್ಲಿದ್ದಾರೆ, ನಾವು ಕರೆಸೋರಿಗೆ ಮಾತಾಡ್ರಿ. ಅಂದರೆ ರೈತ ವಿರೋಧಿ ವಿಚಾರಗಳು ನಿಂಬಲ್ಲಿ ಅಂದಾಗ ನಾವು ಬದುಕೋಕ್ಕೆ ಸಾಧ್ಯ ಏನು? ರೈತ ಎಂಥ ಕಷ್ಟದಲ್ಲಿ ಅದನ್ನು ನೋಡಿರಿ. ಇವತ್ತು ನೀವು ಪತ್ರಕರ್ತರು ನಾವು ಹೇಳ್ತೇವೆ, ಪತ್ರಕರ್ತರಿಗೆ ನಾವು ಧನ್ಯವಾದ ಹೇಳಬೇಕು, ಮೀಡಿಯಾದವ್ರಿಗೆ ಧನ್ಯವಾದ ಹೇಳಬೇಕು. ಯಾಕೆ ಧನ್ಯವಾದ ಹೇಳ್ಬೇಕು ಕೇಳ್ರಿ. ನೀವು ಪ್ರತಿಯೊಂದು ಇಂಚ್ ಪಿನ್ ಟು ಪಿನ್ ಏನದ ಸರ್ಕಾರಕ್ಕೆ ತೋರಿಸಿರಿ. ನಾವು ಮನವಿ ಕೊಟ್ಟು, ನಾವು ರೈತ ಸಂಘದವರು, ನಾವೆಲ್ಲ ವಿವಿಧ ಸಂಘಟನೆದವ್ರು ನಾವು ಮನವಿ ಕೊಟ್ಟಿರ್ಬೋದು. ಅದು ನೀವು ಪಿನ್ ಟು ಪಿನ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿರಿ. ಅಷ್ಟು ಅರ್ಥ ಬೇಡ. ನಮಗೇನು ಹಸಿ ಬರಗಾಲ ಘೋಷಣೆ ಆಗಬೇಕು, ಎಕ್ಕರ್ಗೆ 25,000 ರೂಪಾಯಿ ಕೊಡಬೇಕು, ಕಂಪ್ಲೀಟ್ ಅನ್ನೋದು ಸಾಲ ಮನ್ನಾ ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ. ಆದರೆ ಈಗ ಬಿತ್ತನೆ ಬರ್ತದೆ. ಈಗ ಇನ್ನೂ ಬಿತ್ತೇವೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಕೇಳಿ ನೀವು, ಮಳೆಕಾಲಿಗೆ ನೀರು ನಿಂತವ, ಎಲ್ಲಿದಲ್ಲೇ ಮಣ್ಣು ಕೊರದಿ ಗಾರಿ ಬಿದ್ದವ. ಆಯಿತು, ಆ ನೀರು ಒಣಗ್ತಾವಿಲ್ಲೋ. ಕೆಲವು ಕಡೆಯಿಂದ ಹುಲ್ಲಾಗ್ಯದ, ಮಳೆಕಾಲಿಗೆ ಟೊಂಕಿ ಹುಲ್ಲಾಗ್ಯದ. ಅದು ಹುಲ್ಲೆಲ್ಲ ತೆಗಿಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚು ಬರ್ತದೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿ ಗಳೆ ಹೊಡೆದು ಬಿತ್ತಬೇಕಾದ್ರೆ ಅಂತ ಗಾಳಿ ಆಡ್ತದೆ. ಗಾಳಿ ಆಡಿದ ಬೆಳಗ್ಗೆ ಬಿತ್ತಕ್ಕೆ ಬರಲ್ರಿ ಬೀಜ ಇದ್ರು. ಅದಕ್ಕೆ ಇಂಥ ಟೈಮ್ನಾಗ ಎಲ್ಲೋ ಚೂರ ಬಿತ್ತದಾದರೆ ಗೋಧಿ ಇರ್ಬೋದು, ಕಡ್ಡಿ ಇರ್ಬೋದು, ಜೋಳ ಕುಸ್ಬಿ ಉಚಿತವಾಗಿ ಕೊಡ್ರಿ, ಗೊಬ್ಬರ ಉಚಿತವಾಗಿ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅವ. ನೀವು ಇಟ್ಟು ಮಾಡಲಿಲ್ಲ ಅಂದ್ರೆ ನಿಮ್ಮದೇ ಆದ ಸರ್ಕಾರ ರೀ. ಬಹುಶಃ ಒಂದು ಮಾತು ಹೇಳಿದ್ರಿ ಯಾರೋ, ಒಂದು ವೇಳೆ ನಾವು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಅದರಂತೆ ನೀವು ಒಂದು ವೇಳೆ ರೈತನಿಗೆ ಈ ಥರ ನೀವು ಕಾಡಿದೆ ಆದರೆ ನಿಮ್ಮ ಸರ್ಕಾರಕ್ಕೆ ಚಲೋ ಆಗಲ್ಲ.
ಮೇಲೆ ಸರ್ಕಾರ ಬಗ್ಗದೆ ಏನಿಲ್ಲ, ನಾವೆಲ್ಲ ಕೂತ್ ಮಾತಾಡಿದೆವು. ಒಂದು ವೇಳೆ ಇದನ್ನ ಆಂದೋಲನ ಇದು ಕೊನೆ ಅಲ್ಲ. ಒಂದು ವೇಳೆ ನೀವೇನಾದ್ರೂ ಪರಿಹಾರ ನೀವೇನಾದ್ರೂ ಘೋಷಣೆ ಮಾಡಲಿಲ್ಲ, ನಮ್ಮ ಪರವಾಗಿ ಇರಲಿಲ್ಲ ಅಂದರೆ ಮುಂದಿನ ವಿಚಾರ ಅದು ಬೇರೆ ಆಗ್ತದೆ. ಮತ್ತು ದೊಡ್ಡ ಪ್ರಮಾಣ, ಇದಕ್ಕಿಂತ ದೊಡ್ಡ ಪ್ರಮಾಣ ಏನದ ಎಲ್ಲರೂ ಸೇರಿ ಆಂದೋಲನ ಮಾಡೋಕ್ಕೆ ನಾವು ರೆಡಿ ಇದ್ದೆವು. ಧನ್ಯವಾದಗಳು. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಇವತ್ತು ಹಿಂಗಾರು ಮತ್ತೆ ಮುಂಗಾರು ಬೆಳೆ ಸಂಪೂರ್ಣವಾಗಿ ನಷ್ಟ ಆಗೋಗಿದೆ. ಕಲಬುರಗಿ ಜಿಲ್ಲೆನಲ್ಲಿ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅವ್ರ ಹತ್ರ ಒಂದು 100 ರೂಪಾಯಿ ಕೂಡ ಇರಲಾರ್ದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮುಂಗಾರು ಹಿಂಗಾರಿಗೆ ಈಗಾಗಲೇ ಸಾಲ ಮಾಡಿದ್ದಾರೆ. ಆ ಸಾಲ ಎಲ್ಲ ಕೂಡ ಸಾಲ ಮಾಡಿ ಬಂಡವಾಳ ಹೂಡಿದೆಲ್ಲ ನೀರು ಪಾಲಾಗಿದೆ. ಆದ್ರಿಂದ ಈ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ರೈತರಿಗೆ ನೆರವಾಗಬೇಕಾಗಿದೆ. ಅತಿವೃಷ್ಟಿ ಅಂತ ಘೋಷಣೆ ಮಾಡೋದಲ್ಲದೆ ಸೂಕ್ತ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ. ರೈತರಿಗೆ ಮುಂದಿನ ಒಂದು ಬೆಳೆಗೆ ಫ್ರೀಯಾಗಿ ಬೀಜ, ರಸಗೊಬ್ಬರ ಇವೆಲ್ಲ ಕೊಡಬೇಕು. ಸಾಲ ಮನ್ನಾ ಮಾಡಬೇಕು. ಎಕರೆಗೆ 25,000ನ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕಲಬುರಗಿ ಬಂದ್ ಕರೆ ನೀಡಿದ್ದೀವಿ. AIKKMS ರಾಜ್ಯ ಉಪಾಧ್ಯಕ್ಷೆ ವಿ ನಾಗಮ್ಮ.